ದೊಡ್ಡಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಿಲ್ಲ, ಸಮುದಾಯ ಭವನವಿಲ್ಲ, ಕಂದಾಯ ಇಲಾಖೆ ಸಾಗುವಳಿ ಚೀಟಿ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಮತದಾನವನ್ನ ಬಹಿಷ್ಕರಿಸಿದ್ದಾರೆ. ಗ್ರಾಮದಲ್ಲಿ 380 ಮತಗಳಿದ್ದು ಇಡೀ ಗ್ರಾಮಸ್ಥರು ಒಕ್ಕೂರಲಿನಿಂದ ಮತದಾನ ಬಹಿಷ್ಕರಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ಗ್ರಾಮದ ಸಮಸ್ಯೆಗಳು ಬಗೆಹರಿಸುವವರೆಗೂ ಯಾವುದೇ ಚುನಾವಣೆಗಳಲ್ಲಿ ಮತದಾನ ಮಾಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಮಹಿಳೆಯರು, ಮಕ್ಕಳು ಸೇರಿ ಪ್ರತಿಭಟನೆಗೆ ಪಾಲ್ಗೊಂಡು ಮತದಾನ ಬಹಿಷ್ಕಾರ ಮಾಡುವುದಾಗಿ ಬ್ಯಾನರ್ ಹಾಕಿದ್ದು ಮತಗಟ್ಟೆಗೆ ತೆರಳದೆ ಬೀದಿಯಲ್ಲೇ ಕುಳಿತು ಪ್ರತಿಭಟನೆ ನಡೆಸುತ್ತಿದ್ದರು. ಗ್ರಾಮಸ್ಥರ ಮತದಾನ ಬಹಿಷ್ಕಾರ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿ ವೇಬಾ ವಿದ್ಯಾ ರಾಥೋಡ್ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿದ್ರು. ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮನವೊಲಿಸಿದ ನಂತರ ಪ್ರತಿಭಟನೆ ನಿಲ್ಲಿಸಿ ಮತದಾನ ಮಾಡಲು ಮುಂದಾದ್ರು. ಅಲ್ಲೇ 3-4 ವಿಷಯ ಹೇಳಿದ್ರು. DC ಸರ್ ಜೊತೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ಬಿಟ್ಟು ಫಾರೆಸ್ಟ್ ಅವ್ರದ್ದು ನಮ್ಮದು ಜಂಟಿಯಾಗಿ ಒಂದು ಮೀಟಿಂಗ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಗ್ರಾಮಸ್ಥರು ಒಪ್ಪಿದ್ದಾರೆ. ಆದಷ್ಟು ಬೇಗ ಪರಿಹಾರ ಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ. ಅದಕ್ಕೆ ಒಪ್ಪಿ ಅವರು ಇಲ್ಲಿ ಮಾಡ್ತಿದ್ದ ಸ್ಟ್ರೈಕ್ನ ಕೈ ಬಿಟ್ಟು ಇವಾಗ ಮತಗಟ್ಟೆಗೆ ಹೋಗ್ತೀವಿ ಅಂತ ಹೇಳಿ ಎಲ್ಲರೂ ಹೊರಟಿದ್ದಾರೆ. ಫಾರೆಸ್ಟ್ ಇಂದು ಇಶ್ಯೂ ಇದೆ ಅಂತ ಹೇಳ್ತು. ಜಾಯಿಂಟ್ ಸರ್ವೆ ಪೆಂಡಿಂಗ್ ಇತ್ತು, ಅದು ಮೈಸೂರಿಂದ ಬಂದು ಆಗಬೇಕು ಅಂತ. ಬಟ್ ಪೊಸಿಷನ್ ಡಿಸ್ಟರ್ಬ್ ಮಾಡಿಲ್ಲ. ಒಂದ್ಸಲಿ ನಾವು ಹೇಳಿದ್ದಕ್ಕೆ ಇವ್ರಿಗೆ ಯಾರಿಗೂ ಪೊಸಿಷನ್ ಡಿಸ್ಟರ್ಬ್ ಆಗಿಲ್ಲ. ಅದು ಸ್ವಲ್ಪ ಇನ್ನು ಸರ್ವೆ ಫುಲ್ ಕಂಪ್ಲೀಟ್ ಆಗಬೇಕಿದೆ. ಸೊ ಆಫ್ಟರ್ ಎಲೆಕ್ಷನ್ ಅದು ಕಂಪ್ಲೀಟ್ ಆಗುತ್ತೆ. ಶಾಲೆಗೆ ಜಾಗ ಕೊಡಬೇಕಂತ ಕೇಳಿದ್ದಾರೆ. ಅಂಗನವಾಡಿ ಇದೆ, ಸ್ಮಶಾನ 2 ಊರಿಗೆ ಸೇರಿ ಒಂದಿದೆ. ಈ ಊರಿಗೆ ಪ್ರತ್ಯೇಕವಾಗಿ ಕೇಳ್ತಾರೆ, ಅದಕ್ಕೂ ನಾವು ಅವಕಾಶ ಮಾಡಿಕೊಡ್ತೀವಿ, ಗುರುತಿಸ್ತೀವಿ. ಒಪ್ಕೊಂಡಿದ್ದಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.